ಕ್ರಿಮಿನಲ್ಗಳನ್ನು ಸರಿ ಮಾಡುವಂಥ ಒಂದು ವ್ಯವಸ್ಥೆ ಅಂತಂದ್ರೆ ಅದು ಜೈಲು ವ್ಯವಸ್ಥೆ. ಆದರೆ ಒಳಗಡೆ ಹೋಗಿರುವಂಥ ಐಷಾರಾಮಿ ಬದುಕನ್ನು ಮಾಡ್ತಾ ಇದ್ದಾರೆ. ನಾವು ಹಲವಾರು ಜೈಲುಗಳ ವಿವರಗಳನ್ನು ಕೊಟ್ಟಿದ್ದೀವಿ ಹಿಂದೆಲ್ಲ. ಈಗ ಕಲಬುರಗಿ ಜೈಲಿನ ಬಗ್ಗೆ ಹೇಳಲೇಬೇಕು. ಇಲ್ಲಿ ವಿಚಾರಣಾಧೀನ ಕೈದಿಗಳಿಗೆ ರಾಜಾತಿಥ್ಯ, ಏನು ಬೇಕಾದ ಸಿಗುತ್ತೆ. ಹೈಟೆಕ್ ಸೌಲಭ್ಯಗಳಿವೆ. ನಿಮಗೆ ಯಾವ್ಯಾವ ನಿಷೇಧಿತ ವಸ್ತುಗಳಿದಾವಲ್ಲ ಅವೆಲ್ಲವೂ ಕೂಡ ಸಿಗ್ತವೆ. ನಿಷೇಧಿತ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಜೈಲಿನ ಮೇನ್ ಡೋರ್ನಿಂದಲೇ ಆ ನಿಷೇಧಿತ ವಸ್ತುಗಳ ಪ್ರವೇಶ ಆಗುತ್ತೆ, ಯಾರೂ ಕೂಡ ಕೇಳಲ್ಲ. ಭದ್ರತಾ ಸಿಬ್ಬಂದಿಯಿಂದಲೇ ಜೈಲಿನ ಹಗರಣ ಬಯಲಾಗಿದೆ. ಯಾರು ಚೆಕ್ ಮಾಡಬೇಕಾಗಿತ್ತು ಅವ್ರು ಚೆಕ್ ಮಾಡ್ತಿಲ್ಲ. ಯಾಕೆ ಚೆಕ್ ಮಾಡ್ತಿಲ್ಲ ಅನ್ನಲಿಕ್ಕೆ ಕಾರಣ ಬೇರೆ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಅವರು ಉನ್ನತ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಜೈಲಿನ ಅತಿ ದೊಡ್ಡ ಹಗರಣದ ಎಕ್ಸ್ಪೋಸನ್ನು ನಾವೀಗ ಮಾಡ್ತಾ ಇದ್ದೀವಿ. ವೆಹಿಕಲ್ಗಳು ಯಾವ ರೀತಿ ಎಂಟ್ರಿ ಆಗ್ತಾ ಇವೆ ಅದರ ದೃಶ್ಯಾವಳಿಗಳನ್ನು ಮೊದಲು ತೋರಿಸ್ತಾ ಇದ್ದೀವಿ. ಆರಾಮಾಗೆ ಯಾವುದೇ ಅಡ್ಡಿ ಆತಂಕಗಳಿಲ್ದನೇ, ಪರಿಶೀಲನೆಗಳಿಲ್ದನೇ, ತಪಾಸಣೆ ಇಲ್ದನೇ ವೆಹಿಕಲ್ ಎಂಟ್ರಿ ಆಗ್ತವೆ. ಅದರಲ್ಲಿ ಏನೇನು ಬೇಕೋ ಅದನ್ನೆಲ್ಲ ತುಂಬ್ಕೊಂಡು ಹೋಗ್ತಾರೆ. ನಾವು ಈ ಸಿಗರೇಟು, ಗುಟ್ಕಾ, ಬೀಡಿ ಇದನ್ನು ಹೇಳಿದ್ವಿ, ಸಣ್ಣ ಪಟ್ಟ ಸಂಗತಿಗಳನ್ನ ಹೇಳಿದ್ವಿ. ನಿಷೇಧಿತ ವಸ್ತು ಅಂತ ಕೂಡ ಶಬ್ದವನ್ನು ಬಳಸ್ತಾ ಇದ್ದೀವಿ. ಆ ನಿಷೇಧಿತ ಅಂತಂದರೆ ಅದು ನಿಮ್ಮ ಅವಗಾಹನೆಗೆ ಬಿಟ್ಟಿದ್ದು. ಏನೇನು ಅಂತ ನೀವೇ ಯೋಚನೆ ಮಾಡಿ. ಆಪೆ ವಾಹನ ಜೈಲು ಒಳಗಡೆ ಹೋಗ್ತಾ ಇದೆ, ಹೇಳೋರಿಲ್ಲ ಕೇಳೋರಿಲ್ಲ. ಜೈಲಿಗೆ ಏನೇನು ಸಪ್ಲೈ ಆಗಬೇಕಲ್ಲ ಆ ವಸ್ತುಗಳ ಜೊತೆಗೆ ಬೇಡದ ವಸ್ತುಗಳು ಕೂಡ ಸಪ್ಲೈ ಆಗ್ತವೆ. ಹಾಗಾದರೆ ಸಂಬಂಧಪಟ್ಟಿರುವಂಥವ್ರು ಏನು ಮಾಡ್ತಾ ಇದ್ದಾರೆ? ಹಾಗಾದರೆ ಅದಕ್ಕೊಂದು ವ್ಯವಸ್ಥೆ ಅನ್ನುವಂಥದ್ದು ಇಲ್ವಾ? ಹಾಗಾದರೆ ಯಾವ್ಯಾವ ವಸ್ತುಗಳು ಜೈಲು ಒಳಗಡೆ ಹೋಗ್ತಾ ಇವೆ ನಾವು ತೋರಿಸ್ತಾ ಇದ್ದೀವಿ ನೋಡಿ. ಸದ್ಯಕ್ಕೆ ನಾವು ನೋಡ್ತಾ ಇರೋದು ತಂಪು ಪಾನೀಯಗಳು. ಮೊದಲಿಗೆ ತೋರಿಸೋದಾದರೆ ತಂಪು ಪಾನೀಯಗಳು, ಹಾಗೆ ಎಲ್ಲೇ ನೀವು ಗಮನಿಸ್ಬೋದು ಈ ಆರ್ ಎಮ್ ಡಿ ಮಸಾಲ ಮುಂತಾದಂಥ ಗುಟ್ಕಾ ಪ್ಯಾಕೆಟ್ಗಳನ್ನು ನಾವು ಗಮನಿಸ್ಬೋದು. ಇದೆಲ್ಲವೂ ಕೂಡ ಆಪೆಯಲ್ಲಿ ಹೋಗುವಂಥ ವಸ್ತುಗಳು. ಈಗೇನು ನಾವು ತೋರಿಸ್ತೀವಲ್ಲ ಇಂಥ ಗೂಡ್ಸ್ ವಾಹನಗಳಲ್ಲಿ ಅಲ್ಲಿ ಲೋಡ್ ಗಟ್ಟಲೆ ಬರುತ್ತೆ. ಯಾವ್ಯಾವ ಬ್ರ್ಯಾಂಡ್ನ ನಿಮಗೆ ಕೂಲ್ ಡ್ರಿಂಕ್ಸ್ ಬೇಕು ಎಲ್ಲವೂ ಕೂಡ ಸಿಗುತ್ತೆ. ಯಾವುದೇ ರೆಸ್ಟೋರೆಂಟ್ಗೂ ಕೂಡ ಕಡಿಮೆ ಇಲ್ಲದ ಹಾಗೆ ಇಲ್ಲಿ ಕೂಲ್ ಡ್ರಿಂಕ್ ವ್ಯವಸ್ಥೆ ಹಾಗೆ ಗುಟ್ಕಾ ಕೂಡ ಸಪ್ಲೈ ಆಗ್ತಾ ಇದೆ. ಇವು ಕಾಣುವ ವಸ್ತುಗಳು, ಹೌದು. ಕಾಣದಿರುವಂಥ ವಸ್ತುಗಳು ಏನೇನಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಪತ್ರ ಬರೆದಿದ್ದಾರೆ ಜೈಲಿನ ಸಿಬ್ಬಂದಿ. ರೂಪಾ ಅವರಿಗೆ ಪತ್ರ ಬರೆದಿದ್ದಾರೆ. ಸ್ನೇಹಿತರೆ, ಬೆಂಗಳೂರಿನ ಪರಪ್ಪನಾಗ್ರಹಾರ ಬೆಳಗಾವಿಯ ಹಿಂಡಲ್ಗಾ ಜೈಲಿನ ಕರ್ಮಕಾಂಡವನ್ನು ಈ ಹಿಂದೆ ಕೇಳಿದ್ರಿ. ಖುದ್ದು TV9 ಅಲ್ಲಿನ ಕರ್ಮಕಾಂಡಗಳ ಬಗ್ಗೆ ವಿವರವಾಗಿ ವಿಡಿಯೋ ಸಮೇತ ಅಲ್ಲಿ ತಿಳಿಸಿತ್ತು. ಆದರೆ ಈಗ ಸದ್ಯ ಅಂಥದ್ದೇ ಒಂದು ಪ್ರಕರಣ, ಜೈಲಿನ ಕರಾಳ ದಂಧೆ ನಾವಿವತ್ತು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಇದು ಬರೀ ಆರೋಪ ಅಲ್ಲ, ಗಾಳಿ ಮಾತಲ್ಲ, ಸಾಕ್ಷ್ಯ ಸಮೇತ ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. TV9 ಈ ಬಗ್ಗೆ ಜೈಲಿನ ಕರ್ಮಕಾಂಡದ ಬಗ್ಗೆ ಎಳೆಳೆಯಾಗಿ ಬಿಚ್ಚಿಡ್ತಾ ಇದೆ. ಬನ್ನಿ ಆ ರಿಪೋರ್ಟ್ ನೋಡೋಣ. ಕಲಬುರಗಿ ಕೇಂದ್ರ ಕಾರಾಗೃಹ ರಾಜ್ಯದ ದೊಡ್ಡ ಜೈಲುಗಳಲ್ಲೊಂದು. ಈ ಜೈಲು ಇರೋದು ತಪ್ಪು ಮಾಡಿದವರಿಗೆ ಶಿಕ್ಷೆ ನೀಡಕ್ಕಲ್ಲ, ಜಾಲಿ ಮಾಡೋಕೆ ಅಂದ್ರೆ ಸೂಕ್ತ ಅನಿಸುತ್ತೆ. ಯಾಕಂದ್ರೆ ಇಲ್ಲಿ ದುಡ್ಡೊಂದಿದ್ರೆ ಸಾಕು, ಕೈದಿಗಳಿಗೂ ಅತಿಥಿ ಸತ್ಕಾರ ಮಾಡಲಾಗುತ್ತೆ. ಅದರಲ್ಲೂ ದೊಡ್ಡ ಹಗರಣ ಮಾಡಿದವರಿಗೆ, ನೊಟೋರಿಯಸ್ ಕೈದಿಗಳಿಗಂತೂ ಇಲ್ಲಿ ರಾಜಮರ್ಯಾದೆ, ರಾಜ ವೈಭೋಗ. ಈ ಮಾತನ್ನ ನಾವು ಹೇಳ್ತಿಲ್ಲ, ಈ ಜೈಲಿನ ಕರ್ಮಕಾಂಡಗಳನ್ನ ನಿತ್ಯವೂ ಕಣ್ಣಾರೆ ಕಂಡವರು. ಈ ಅಧ್ವಾನದಿಂದ ಬೇಸತ್ತು ಹೋದ ಭದ್ರತಾ ಸಿಬ್ಬಂದಿಯೇ ಖುದ್ದು ಸಾಕ್ಷ್ಯ ಸಮೇತ ಹೊರಗಿಟ್ಟಿರುವ ಸತ್ಯ. ಬಂಡಲ್ಗಟ್ಟಲೆ ಸಿಗರೇಟ್, ಬೀಡಿ, ಗುಟ್ಕಾಗಳ ರಾಶಿ. ಹೆಬ್ಬಾಗಿಲ ಮೂಲಕವೇ ಜೈಲಿಗೆ ನಿಷೇಧಿತ ವಸ್ತುಗಳು ಎಂಟ್ರಿ. ಕಲಬುರಗಿ ಜೈಲು ಕಾರ್ಟೆಲ್ಗೆ ಅಧಿಕಾರಿಗಳೇ ಕಣ್ಗಾವಲು. ಈ ದೃಶ್ಯಗಳನ್ನ ಒಮ್ಮೆ ನೋಡಿ. ಬಂಡಲ್ಗಟ್ಟಲೆ ಬೀಡಿ, ಸಿಗರೇಟ್ಗಳು, ಬ್ಯಾಗ್ ಗಟ್ಟಲೆ ಗುಟ್ಕಾಗಳು ಜೈಲಿನ ಮುಖ್ಯ ದ್ವಾರದಲ್ಲಿ ಕಾಯುತ್ತಾ ಕುಳಿತಿವೆ. ಮೈಗಚ್ಚಿಕೊಳ್ಳುವ ಕ್ರೇವ್, ಬೇಜಾರಾದ್ರೆ ಟೈಮ್ ಪಾಸ್ ಮಾಡೋದಕ್ಕೆ ಸ್ನಾಕ್ಸ್, ಬಿಸ್ಕೆಟ್ಗಳು, ಕ್ರಿಮಿನಲ್ ಕೇಸ್ಗಳಲ್ಲಿ ಸಿಲುಕಿಕೊಂಡು ಮಂಡೆ ಬಿಸಿ ಮಾಡಿಕೊಂಡಿರುವ ಕೈದಿಗಳಿಗೆ ಪಾಪ ಕೂಲ್ ಆಗಲು ಕೋಲ್ಡ್ ಡ್ರಿಂಕ್ಸ್, ಇನ್ನೇನು ಬೇಕೋ ಕೇಳಿ. ಕಣ್ಣೆದುರಿಗೆ ಕಾಣುವ ಈ ಐಷಾರಾಮಿ ವಸ್ತುಗಳು ಜೈಲಿನ ಹೆಬ್ಬಾಗಿಲಿನಿಂದಲೇ ರಾಜಾರೋಷವಾಗಿ ಒಳಗೆ ಹೋಗುತ್ತೆ. ಖುದ್ದು ಜೈಲಿನ ಭದ್ರತಾ ಸಿಬ್ಬಂದಿ ಬಾಗಿಲಿ ತೆರೆದು ಈ ವಸ್ತುಗಳನ್ನ ಬರಮಾಡಿಕೊಳ್ತಾರೆ ನೋಡಿ.
ಇದು ಬರೀ ಮೇಲ್ನೋಟಕ್ಕೆ ಕಾಣೋ ಐಟಂಗಳ ದೃಶ್ಯ. ಒಳಗೆ ಇನ್ನೆಂತಹ ಐಟಂಗಳು, ಗಾಂಜಾ, ಡ್ರಗ್ಸ್ ಒಳ ಹೋಗುತ್ತೋ ಬಲ್ಲವನೇ ಬಲ್ಲ. ಈ ಎಲ್ಲ ಅಕ್ರಮಗಳು ರಾಜಾರೋಷವಾಗಿ ನಡೆಯೋದಕ್ಕೆ ಜೈಲು ಭದ್ರತೆಯ ಹೊಣೆ ಹೊತ್ತಿರೋ ವಿಶ್ವನಾಥ್ ಪೊಲೀಸ್ ಪಾಟೀಲ್ ಕಾರಣವಂತ. PSI ಹಗರಣದ RD ಪಾಟೀಲ್ಗೆ ರಾಜಾತಿಥ್ಯ. ಬಚ್ಚ, ಜಾನ್ ಸೇರಿ 800ಕ್ಕೂ ಹೆಚ್ಚು ಕೈದಿಗಳಿಗೆ ಸ್ವರ್ಗ. ಭದ್ರತಾ ಸಿಬ್ಬಂದಿಯಿಂದಲೇ IST IGP ರೂಪಾಗೆ ದೂರು. ಕಲಬುರಗಿ ಜೈಲಿನ ಭದ್ರತೆಯ ಹೊಣೆ ಹೊತ್ತ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆಯ ಇನ್ಸ್ಪೆಕ್ಟರ್ ವಿಶ್ವನಾಥ್ ಪೊಲೀಸ್ ಪಾಟೀಲ್ ಪ್ರತಿಯೊಂದು ವಸ್ತುವಿನ ತಪಾಸಣೆ ಮಾಡಬೇಕು. ಜೈಲೊಳಗೆ ಸಣ್ಣ ಹುಲ್ಲುಕಡ್ಡಿ ಹೋಗ್ಬೇಕು ಅಂದ್ರೆ ಇವರ ಅನುಮತಿ ಬೇಕು. ಅಷ್ಟೇ ಯಾಕೆ, ಖುದ್ದು ಜೈಲರ್ ಕೂಡ ಮೇನ್ ಗೇಟ್ ಬಳಿ ಇವರಿಂದ ತಪಾಸಣೆಗಳು ಪಟ್ಟೆ ಒಳ ಹೋಗ್ಬೇಕು. ಆದ್ರೆ ಮೇಲಾಧಿಕಾರಿಗಳೊಂದಿಗೆ ಡೀಲ್ ಮಾಡಿಕೊಂಡಿರೋ ವಿಶ್ವನಾಥ್ ಕೈದಿಗಳಿಗೆ ಎಲ್ಲವನ್ನ ಸಪ್ಲೈ ಮಾಡ್ತಿದ್ದಾನೆ ಅಂತ ಖುದ್ದು KSISF ಸಿಬ್ಬಂದಿಗಳೇ ಆರೋಪಿಸಿದ್ದಾರೆ. ರಾಜ್ಯ ಆಂತರಿಕ ವಿಭಾಗದ IGPಗೆ ಸುದೀರ್ಘ 8 ಪುಟಗಳ ದೂರು ನೀಡಿದ್ದಾರೆ. ಕೊಲೆ ಸುಲಿಗೆ, ದರೋಡೆ ಮಾಡಿದವರು, ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ದೊಡ್ಡ PSI ಪರೀಕ್ಷೆ ಹಗರಣದ ವಿಚಾರಣಾಧೀನ ಕೈದಿಗಳಿಗೆ ರಾಜಾತಿಥ್ಯವನ್ನ ನೀಡಲಾಗ್ತಿದೆ. ಸೆಂಟ್ರಲ್ ಜೈಲಿನಲ್ಲಿ ನಟೋರಿಯಸ್ಗಳೆಲ್ಲ ಬಿಂದಾಸ್ ಲೈಫ್ ಅನ್ನ ಕಳೀತಿದ್ದಾರೆ. ಈ ಪರಿ ರಾಜಾರೋಷವಾಗಿ ನಿಷೇಧಿತ ವಸ್ತುಗಳನ್ನ ಸಪ್ಲೈ ಮಾಡ್ತಿರೋದು ಒನ್ಸ್ ಅಗೇನ್ ಅವರದ್ದೇ ಅಧಿಕಾರಿಗಳು. ಅದು ಎಂಜಲು ಕಾಸಿಗಾಗಿ ಚೆಕ್ಕಿಂಗ್ ಇಲ್ಲದೆ ಬೇಕಾಬಿಟ್ಟಿ ವಾಹನ ಸಂಚಾರ ಮಾಡ್ತಿರೋದ್ರಿಂದ ಮಾರಕಾಸ್ತ್ರ, ಪಿಸ್ತೂಲ್ ಸಪ್ಲೈ ಆದ್ರೆ ಗತಿ ಏನು? ಭದ್ರತೆ ಹೊಣೆ ಹೊತ್ತವರ ಈ ಅಂಧ ದರ್ಬಾರ್ ಮುಗಿಯುವವರೆಗೂ ಜೈಲುಗಳ ಅಸಲಿ ಉದ್ದೇಶ ಈಡೇರಲ್ಲ. ಜೈಲುಗಳೇ ಕ್ರಿಮಿನಲ್ಗಳ ಟ್ರೈನಿಂಗ್ ಸೆಂಟರ್ ಅನ್ನೋ ಅಪವಾದವೂ ತಪ್ಪಿದ್ದಲ್ಲ. ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ. ಹಾಗಾದರೆ